ಮೀರಾ ಮತ್ತೆ ಅವಳ ಅಮ್ಮ ಈ ದ್ವೀಪದಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ರು. ತಮ್ಮ ಜೀವನ ನಡೆಸೋಕೆ ಅವರು ಸುತ್ತಮುತ್ತ ಸಿಗೋ ವಸ್ತುಗಳನ್ನ ಕಿತ್ಕೊಂಡು ಸಿಟಿಗೆ ಹೋಗಿ ಮಾರ್ತಾ ಇದ್ರು. ಮತ್ತೆ ಅದೇ ದುಡ್ಡಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ವಾಪಸ್ ಬರ್ತಾ ಇದ್ರು. ಆದ್ರೆ ಒಂದು ದಿನ ಮೀರಾ ಮರ ಹತ್ತಿ ತೆಂಗಿನಕಾಯಿ ಕೀಳುವಾಗ ಒಂದು ಹುಳ ಅವಳಿಗೆ ಕಚ್ಚಿಬಿಡುತ್ತೆ. ಮೊದಲು ಅವಳಿಗೆ ಅದು ನಾರ್ಮಲ್ ಅಂತ ಅನಿಸ್ತು. ಆದ್ರೆ ನಿಧಾನವಾಗಿ ಅವಳ ಕೈಯಲ್ಲಿ ಸಿಕ್ಕಾಪಟ್ಟೆ ನವೆ ಶುರುವಾಗುತ್ತೆ. ಆದ್ರೂ ಮೀರಾ ಅದನ್ನ ಇಗ್ನೋರ್ ಮಾಡ್ತಾಳೆ. ಆದ್ರೆ ಟೈಮ್ ಕಳೆದ ಹಾಗೆ ಆ ಹುಳದ ವಿಷ ಅವಳ ಇಡೀ ದೇಹದಲ್ಲಿ ಹರಡೋಕೆ ಶುರುವಾಗುತ್ತೆ. ಇವಾಗ ಮೀರಾಗೆ ಕೂಡ ಸಿಕ್ಕಾಪಟ್ಟೆ ನೋವು ಶುರುವಾಗುತ್ತೆ. ಆಗ ಅವಳ ಅಮ್ಮ ಪೆಟ್ಟಿಗೆಯಿಂದ ಒಂದು ಹಳೆಯ ಪುಸ್ತಕನ ಆಚೆ ತೆಗೆದು ಅದರಲ್ಲಿ ಬರೆದಿದ್ದ ನಾಟಿ ಔಷಧಿಗಳಿಂದ ಮಗಳ ಟ್ರೀಟ್ಮೆಂಟ್ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೂ ಕೂಡ ಅವಳ ಹೆಲ್ತ್ ನಲ್ಲಿ ಸ್ವಲ್ಪನೂ ಇಂಪ್ರೂವ್ಮೆಂಟ್ ಕಾಣಿಸೋದಿಲ್ಲ. ಉಲ್ಟಾ ಅವಳ ಪರಿಸ್ಥಿತಿ ಇನ್ನೂ ಹಾಳಾಗೋಗುತ್ತೆ. ಅಮ್ಮ ಮಗಳನ್ನ ಬಿಟ್ರೆ ಆ ದ್ವೀಪದಲ್ಲಿ ಅವರಿಗೆ ಸಹಾಯ ಮಾಡೋಕೆ ಬೇರೆ ಯಾರೂ ಇರಲಿಲ್ಲ. ತುಂಬಾ ದಿನ ಆದ್ರೂ ಮೀರಾ ಸಿಟಿಗೆ ಬರದೇ ಇದ್ದಿದ್ದನ್ನ ನೋಡಿ ಆ ಅಂಗಡಿಯವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಅವನು ಅದೇ ದ್ವೀಪಕ್ಕೆ ಹೋಗಿ ಅವಳ ಮನೆ ತಲುಪ್ತಾನೆ. ಆದ್ರೆ ಅಲ್ಲಿ ಮೀರಾಳ ದಯನೀಯ ಸ್ಥಿತಿ ನೋಡಿ ಅವನ ಎದೆನೇ ನಡುಗಿ ಹೋಗುತ್ತೆ. ಅವನು ತಕ್ಷಣ ರೆಸ್ಕ್ಯೂ ಟೀಮ್ನ ಕರೆಸಿ ಮೀರಾಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಆದ್ರೆ ಡಾಕ್ಟರ್ಸ್ ಈ ವಿಷಯಕ್ಕೆ ಟ್ರೀಟ್ಮೆಂಟ್ ಈ ಸಿಟಿಯಲ್ಲೇ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡ್ತಾರೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.